ವೀಕ್ಷಕರೇ ನಮಸ್ಕಾರ. ನಾನು ಕಿಶನ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲೆಯ ವರದಿಗಾರ. ಕರಾವಳಿ ಕರ್ನಾಟಕದಲ್ಲಿ ಮಳೆ ಕ್ಷೀಣವಾಗಿದೆ. ಭೀಕರ ಬರಗಾಲ ಬರುವಂಥ ಆತಂಕ ಕೂಡ ಇಲ್ಲಿ ಜನರಿಗಿದೆ. ಯಾಕೆಂದರೆ ಜುಲೈ ತಿಂಗಳ ಮಧ್ಯಕಾಲದ ಈ ಹೊತ್ತಿನಲ್ಲಿ ಕರಾವಳಿ ಕರ್ನಾಟಕದಲ್ಲಿ ದಟ್ಟ ಮಳೆಗಾಲದ ಸಮಯ. ಮಳೆ ಬಂದು ಇಳೆ ಅದು ತಂಪಾಗಬೇಕಾಗಿತ್ತು. ಆದರೆ ಇದೀಗ ಕರಾವಳಿಯ ಜನ ಬಿಸಿಲ ಬೇಗೆಯಿಂದ ಬಳಲ್ತಾ ಇದ್ದಾರೆ. ಹವಾಮಾನ ಇಲಾಖೆ ಬಿಸಿಗಾಳಿಯ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಇಂತಹ ಒಂದು ವಾತಾವರಣವನ್ನು ನೋಡ್ತಾ ಇರುವಂಥದ್ದು ಕಳೆದ ಇಷ್ಟು ವರ್ಷಗಳಲ್ಲಿ ಇದೇ ಪ್ರಥಮ ಅಂಥೇಳಿ ಕರಾವಳಿಯ ಜನ ಭಾವಿಸ್ತಾ ಇದ್ದಾರೆ. ಯಾಕೆಂದರೆ ಮಳೆಗಾಲದ ಸಂದರ್ಭದಲ್ಲಿ ಮಳೆ ಆರಂಭವಾಗೋದು ಸ್ವಲ್ಪ ತಡವಾದ್ರೂ ಕೂಡ ಆನಂತರವಾಗಿ ಉತ್ತಮ ಮಳೆಯಾಗ್ತಾ ಇತ್ತು, ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗ್ತಾ ಇತ್ತು. ಆದರೆ ಈ ಬಾರಿ ಮಳೆ ಬಹಳಷ್ಟು ನಿರೀಕ್ಷೆಯನ್ನ ತಂದುಕೊಟ್ಟಿಲ್ಲ. ಸುಮಾರು 50% ಅಧಿಕ ಮಳೆಗಾಲದ ಕೊರತೆಯನ್ನ ಕರಾವಳಿ ಕರ್ನಾಟಕ ಎದುರಿಸ್ತಾ ಇದೆ. ಪ್ರಮುಖವಾಗಿ ದಟ್ಟ ಮಳೆಗಾಲದ ಈ ಸಂದರ್ಭದಲ್ಲಿ ಅದು ಪುಷ್ಯ, ಆರ್ಧ ಮತ್ತು ಪುನರ್ವಸು ನಕ್ಷತ್ರ, ಅದು ಮಳೆಗಾಲದ ನಕ್ಷತ್ರ, ಮಳೆಯನ್ನ ತರುವಂತ ನಕ್ಷತ್ರ ಅಂತ ಹೇಳಿ ಜನ ಭಾವಿಸ್ತಾರೆ. ಆದರೆ ಈ ಮೂರು ನಕ್ಷತ್ರಗಳಲ್ಲಿಯೂ ಕೂಡ ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಬರಲಿಲ್ಲ, ಭಾಗಶಃ ಬರಲೇ ಇಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಜಿಲ್ಲೆಯ ಜೀವ ನದಿಗಳಲ್ಲಿ ಇಲ್ಲಿ ತನಕ ಯಾವುದೇ ರೀತಿಯಾಗಿ ದೊಡ್ಡ ಮಟ್ಟಿನ ನೀರಿನ ಹರಿವು ಕಾಣ್ತಾ ಇಲ್ಲ. ಕಳೆದ ವರ್ಷದ ಜುಲೈ 16ರ ಸಂದರ್ಭದಲ್ಲಿ ಜಿಲ್ಲೆಯ ಜೀವ ನದಿ ಮತ್ತು ನೇತ್ರಾವತಿ ಮತ್ತು ಕುಮಾರಧಾರ ನದಿ ಒಂದು ರೀತಿಯಾಗಿ ಸಂಗಮದ ಹಂತದಲ್ಲಿತ್ತು. ಬಹಳ ಮಂದಗತಿಯ ನೀರನ್ನ ಕಾಣ್ತಾ ಇದ್ವಿ. ಆದ್ರೆ ಇದೀಗ ಉಪ್ಪಿನಂಗಡಿಯಲ್ಲಿ ನೇತ್ರಾವತಿ ನದಿಯ ನೀರಿನ ಮಟ್ಟ ನೋಡೋದಾದ್ರೆ ಅದು ಬಹಳ ಕ್ಷೀಣವಾಗಿದೆ. ನೆಲಮಟ್ಟದಲ್ಲೇ ನೀರು ಹರಿತಾ ಇದೆ. ಹಾಗಾಗಿ ಮುಂದೆ ಏನು ಗತಿ ಎಂಬ ಈಗ ಆತಂಕದಲ್ಲಿ ಇಲ್ಲಿನ ಜನರಿದ್ದಾರೆ. ಕಳೆದ ಇಷ್ಟು ವರ್ಷಗಳಲ್ಲಿ ಮಳೆ ಕ್ಷೀಣವಾಗಿ ಹೋಗ್ತಾ ಇದ್ರು ಕೂಡ ಆನಂತರವಾಗಿ ಉತ್ತಮ ಮಳೆ ಆಗ್ತಾ ಇತ್ತು. ಒಂದು ರೀತಿಯಾಗಿ ನೀರಿಗೆ ಯಾವುದೇ ರೀತಿಯಾಗಿ ಸಮಸ್ಯೆಗಳು ಇಲ್ಲ ಅಂತ ಹೇಳಿ ಜನರು ಕೂಡ ಒಂದು ನೆಮ್ಮದಿಯ ಉಸಿರನ್ನ ಬಿಟ್ಟಿದ್ರು. ಆದ್ರೆ ಈ ಬಾರಿಯ ಪರಿಸ್ಥಿತಿ ಅದು ಈ ರೀತಿಯಾಗಿ ಕಾಣ್ತಾ ಇಲ್ಲ. ಮುಂದೆ ನೀರಿಗಾಗಿ ಹಾಹಾಕಾರ ಪಡುವಂತ ಪರಿಸ್ಥಿತಿ ಮುಂದೆ ಕಣ್ಣ ಮುಂದೆ ಇರೋ ಬಗ್ಗೆ ಸ್ಪಷ್ಟವಾದ ಸೂಚನೆಗಳು ಈಗಲೇ ಕಾಣ್ತಾ ಇದೆ. ಪರಶುರಾಮ ಸೃಷ್ಟಿಯ ತುಳುನಾಡಿನ ಜನರಿಗೆ, ನಮಗೆ ಒಂದರ್ಥದ ಎಲ್ಲರಲ್ಲೂ ಅವ್ಯಕ್ತವಾದಂಥ ಭಯ ನಿರ್ಮಾಣ. ಯಾಕಂದರೆ ಪ್ರಪ್ರಥಮ ಬಾರಿಗೆ ಬರಗಾಲದ ಒಂದು ಲಕ್ಷಣವನ್ನು ನಾವು ಕಾಣುವಂಥ ಒಂದು ಪರಿಸ್ಥಿತಿ. ಭಗವಂತ ಇವತ್ತು ಸಂಕ್ರಾಂತಿ, ಮಳೆಯಿಂದ ನೆರೆಯಿಂದ ನದಿ ತೊರೆಗಳು ಗದ್ದೆಗಳು ಉಕ್ಕಿ ಹರಿತಾ ಇರಬೇಕಾದಂಥ ಒಂದು ಸಂದರ್ಭ. ಯಾರೋ ಹಿರಿಯರು ಹೇಳ್ತಾಯಿದ್ರು ಕಟೀಲು ಪರಿಸರದಲ್ಲಿ, ಉಜದ ಕಂಡಡ್ಲ ನನ್ನಲ್ಲ ಉಜ ಶುರುವ ತೆಗಿ ಪಂಪುಡು ನೀರು ಬಿಡ್ದು ಬುಡದೆಪ್ಪುನ ಪರಿಸ್ಥಿತಿ ಬೈದಂಡು ಅಂತ ಹೇಳ್ಕೊಂಡು ಕಟೀಲಿನಲ್ಲಿ ನಮ್ಮ ದಯಾನಂದ ಕಟೀಲ್ ಅವರು ಹೇಳಿದ ಮಾತು. ಅವರ ತಾಯಿ ತುಂಬ ಅವರ ಜನ್ಮದ ನೋಡಲಿಲ್ಲ ಅಂತೆ. ನಾವೇನು ಮಾಡಬಹುದು? ಎಲ್ಲ ಕಡೆಯಲ್ಲಿ ಕ್ಷೋಭೆ ಇರುವಾಗ ನೀರಿಗೆ ತತ್ವಾರ ಬಂದರೆ, ಅದರಲ್ಲೂ ಈ ಮಂಜುನಾಥನ ಕ್ಷೇತ್ರದಲ್ಲಿ, ಈ ಗೋಮುಖದಲ್ಲಿ ನಿರಂತರವಾಗಿ ಹರಿಯುವಂಥ ಈ ಭಗವಂತನ ನೀರಿನ ಸಾನ್ನಿಧ್ಯದಲ್ಲಿ ಭಗವಂತನನ್ನೇ ಮೊರೆ ಇಡಬೇಕು ಎನ್ನುವಂಥ ಒಂದು ಸಂಕಲ್ಪದಿಂದ ಕದ್ರಿ ದೇವಳದ ಆಡಳಿತ ಮಂಡಳಿ, ಇಲ್ಲಿಯ ಅರ್ಚಕ ವೃಂದಗಳು, ತಂತ್ರಿಗಳು, ಇವರೆಲ್ಲರ ಮಾರ್ಗದರ್ಶನದಲ್ಲಿ ಎಲ್ಲ ವಿಪ್ರಬಂಧುಗಳ ಪರವಾಗಿ, ವಿಪ್ರಬಂಧುಗಳು ಸರ್ವ ಜನರ ಪರವಾಗಿ ಇವತ್ತು ಆ ಭಗವಂತನ ವರ್ಣ ಪ್ರೀತ್ಯರ್ಥ. ಯಾಕಂದರೆ ಮೇಘಸ್ಫೋಟ ಆಗಿ ಅಲ್ಲ, ಮಳೆ ಇಳೆಯಾಗಿ ಇಳಿದು ಬಾಯಿ ತಾಯಿ ಇಳಿದು ಬಾ ಹರನ ಜಡೆಯಿಂದ ಹರಿಯ ತೊಡೆಯಿಂದ ಅಂತ ಕವಿ ಕಲ್ಪನೆಯಂತೆ ಈ ಭೂಮಿಗೆ ನಮಗೆ ಬೇಕಾದಂಥ ನೀರಿನ ಸಂರಕ್ಷಣೆಯನ್ನು ನೀಡಬೇಕು. ಪ್ರಮುಖವಾಗಿ ಕೃಷಿಕರಿಗೆ ಮತ್ತು ರೈತರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಮಳೆಗಾಲದ ಈ ಸಂದರ್ಭದಲ್ಲಿ ಭತ್ತ ಬೆಳೆಯುವಂಥ ರೈತರು ಈ ಮಳೆಯ ನೀರನ್ನು ನಂಬಿ ಎಣೇಲು ಭತ್ತವನ್ನು ಬೆಳೀತಾ ಇದ್ರು. ಆದರೆ ಇದೀಗ ಮಳೆ ಇಲ್ಲದೆ ಗದ್ದೆಗಳು ಒಣಗುವಂಥ ಪರಿಸ್ಥಿತಿ ಬಂದಿದೆ. ಬಿತ್ತಿದಂಥ ಬೀಜ ಅದು ಗೆದ್ದಲು ಹಿಡಿಯುವಂಥ ಪರಿಸ್ಥಿತಿ ಕೂಡ ಬಂದಿದೆ. ಈಗ ಬೀಜ ಮೊಳಕೆಯೊಡೆದ್ರೂ ಕೂಡ ಅದಕ್ಕೆ ಬೇಕಾದಂಥ ನೀರಿನ ವ್ಯವಸ್ಥೆಗಳು ಇರೋದಿಲ್ಲ. ಕೆಲ ರೈತರು ಒಂದು ರೀತಿಯಾಗಿ ಅವರಿಗೆ ಅವಕಾಶಗಳಿರುತ್ತೆ, ಹಾಗಾಗಿ ಪಂಪ್ ಸೆಟ್ ಮೂಲಕವಾಗಿ ಗದ್ದೆಗೆ ನೀರುಣಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಮತ್ತು ಕೆಲವು ಈ ಮಳೆಗಾಲದ ಈ ಮಳೆಯ ನೀರನ್ನೇ ನಂಬಿ ಗದ್ದೆಯಲ್ಲಿ ಬಿತ್ತ ಬೀಜನೆ ಮಾಡಿದ್ದಾರೆ. ಆದರೆ ಅವರಿಗೂ ಕೂಡ ಈಗ ಬೀಜ ಹಾಳಾಗುವಂಥ ಆತಂಕ ಕೂಡ ಇದೆ. ಹಾಗಾಗಿ ಒಂದು ರೀತಿಯಾಗಿ ಹವಾಮಾನ ಇಲಾಖೆ ಹೇಳ್ತಾ ಇದೆ ಇದು ಎಲ್ ನೀನೋ ಪ್ರಭಾವ ಅಂತ ಹೇಳಿ. ಆದರೆ ಎಲ್ಲೋ ದೂರದ ಸಾಗರದಲ್ಲಿ ಹಿಮಗಡ್ಡೆಗಳು ಕರಗ್ತದೆ ಎಂಬುದಾಗಿ ಹೇಳಿದ್ರು ಕೂಡ ಪಶ್ಚಿಮ ಘಟ್ಟದಲ್ಲಿ ಆಗ್ತಾ ಇರುವಂಥ ಅವೈಜ್ಞಾನಿಕ ಕಾಮಗಾರಿ, ಮಾನವನ ಹಸ್ತಕ್ಷೇಪ, ಜೊತೆಗೆ ಅಲ್ಲಿ ಅಭಿವೃದ್ಧಿಯ ನೆಪದಲ್ಲಿ ಆಗ್ತಾ ಇರುವಂಥ ಮರಗಳ ಮಾರಣ ಹೋಮವೇ ಇಂತಹ ಒಂದು ಪರಿಸ್ಥಿತಿಗೆ ಕಾರಣ ಅಂತ ಹೇಳಿ ಪರಿಸರವಾದಿಗಳು ಹೇಳ್ತಾ ಇದ್ದಾರೆ. ಯಾಕಂದ್ರೆ ದಕ್ಷಿಣ ಭಾರತಕ್ಕೆ ಒಂದು ರೀತಿಯಾಗಿ
ಆಕ್ಸಿಜನ್ ಇದ್ದಂತೆ ಇರುವಂಥದ್ದು ಅದು ಪಶ್ಚಿಮ ಘಟ್ಟ. ಆದರೆ ದೊಡ್ಡ ಅಪಾಯ ಕಾದಿದೆ. ಪಶ್ಚಿಮ ಘಟ್ಟವನ್ನು ಮುಟ್ಟೋಕೆ ಹೋದರೆ ಅದು ಭವಿಷ್ಯಕ್ಕೆ ಮಾರಕ ಅಂತ ಗೊತ್ತಿದ್ರೂ ಕೂಡ ಸರ್ಕಾರ ಹಲವು ಯೋಜನೆಗಳನ್ನು ಪಶ್ಚಿಮ ಘಟ್ಟದಲ್ಲೇ ಮಾಡ್ತಾ ಇದೆ. ಮರಗಳ ಮಾರಣ ಹೋಮವನ್ನೇ ಮಾಡ್ತಾ ಇದ್ರೆ ಅದರ ನೇರವಾದ ಪರಿಣಾಮವನ್ನು ನಾವೀಗ ಎದುರಿಸ್ತಾ ಇದ್ದೇವೆ. ಭವಿಷ್ಯ ಇನ್ನಷ್ಟು ಕರಾಳವಾಗಿರುತ್ತೆ, ಇನ್ನಷ್ಟು ಮಾರಕವಾಗಿರುತ್ತೆ ಅಂತೇಳಿ ಈಗ ಪರಿಸರವಾದಿಗಳು ಹೇಳ್ತಾ ಇದ್ದಾರೆ. ಆ ಕರಾವಳಿಯ ಮಣ್ಣು ಅದು ಯಾವತ್ತೂ ಕೂಡ ನೀರಿಗೆ ಬರಗಾಲವನ್ನು ಹೊಂದಿಲ್ಲ ಅನ್ನೋ ಒಂದು ಮಾತು ಇತ್ತು. ಆದರೆ ಇದೀಗ ಆ ಬರಗಾಲದ ನಿಜ ಅರ್ಥದಲ್ಲಿ ಬರಗಾಲ ಬರುತ್ತೆ ಎಂಬ ಒಂದು ಆತಂಕ ಕೂಡ ಇದೆ. ಯಾಕೆಂದರೆ ಬರಗಾಲ ಅಂತ ಹೇಳಿದರೆ ಅದು ಉತ್ತರ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ಕಳೆದ ಒಂದೆರಡು ವರ್ಷಗಳ ಈಚೆಗೆ ಗಮನಿಸ್ತಾ ಹೋದರೆ ಕರಾವಳಿ ಕೂಡ ಬರಗಾಲದ ಬಿಸಿಯನ್ನು ಕಾಣೋಕೆ ದಿನಗಣನೆ ಆರಂಭವಾಗಿದೆ ಎಂಬ ಮಾತುಗಳು ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಹಾಗಾಗಿ ಇವತ್ತು ಮಳೆ ಬೇಗ ಬರಲಿ, ವರುಣದೇವ ಕೃಪೆಯನ್ನು ತೋರ್ಲಿ ಅಂತ ಹೇಳಿ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತರು ಪರ್ಜನ್ಯ ಜಪವನ್ನು ಮಾಡಿದ್ದಾರೆ. ಈ ಜಪದ ಮೂಲಕವಾಗಿ ವೈದಿಕವಾಗಿಯೂ ಧಾರ್ಮಿಕವಾಗಿಯೂ ಭಕ್ತಿಯ ಮೂಲಕವಾಗಿಯೂ ವರುಣ ದೇವನನ್ನು ಒಲಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಆದಷ್ಟು ಬೇಗ ಮಳೆ ಬರಲಿ, ಇಳೆ ತಂಪಾಗ್ಲಿ, ಮತ್ತೆ ಗತವೈಭವ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕರಾವಳಿ ಕರ್ನಾಟಕದ ಮಳೆಗಾಲದ ಗತವೈಭವವನ್ನು ಕಾಣುವಂತಾಗಲಿ ಅನ್ನೋದು ಕರಾವಳಿ ಕರ್ನಾಟಕದ ಜನರ ಮಾತು. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ 18 ಡಿಜಿಟಲ್ನ ವಿಶೇಷವಾದ ಕಾರ್ಯಕ್ರಮ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಹಾಜರಾಗ್ತೀನಿ. ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನ್ಯೂಸ್ 18 ಅನ್ನು ನೋಡ್ತಾ ಇರಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.